ಎಲ್ಲರಿಗೂ ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಯೋಗ ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಅಸ್ಮಿತೆ ಖೇಲೋ ಇಂಡಿಯಾ ವಿಮೆನ್ಸ್ ಯೋಗಾಸನ ಸ್ಪೋರ್ಟ್ಸ್ ಚಾಂಪಿಯನ್ಶಿಪ್ ಇದೇ ತಿಂಗಳ 22ನೇ ತಾರೀಕು ಚಿತ್ರದುರ್ಗದ ಮುರುಘರಾಜೇಂದ್ರ ಮಂಟಪದಲ್ಲಿ ಈ ಶುಕ್ರವಾರ ನಡೀತಾ ಇದೆ. ಅಂದರೆ 22ನೇ ತಾರೀಕು ನಡೀತಾ ಇದೆ. ಇದಕ್ಕೆ ನಮ್ಮ ಎಲ್ಲ ಜಿಲ್ಲೆಗಳಲ್ಲಿ ನಡೆದಂತಹ ಸ್ಪರ್ಧೆಗಳಲ್ಲಿ ವಿಜೇತರಾದ ಮಹಿಳೆಯರು ಆ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸ್ಬೋದು. ಇದರಲ್ಲಿ 2 ವಿಭಾಗ ಇದೆ. ಒಂದು 18 ವರ್ಷದ ಕೆಳಪಟ್ಟು, ಮತ್ತೊಂದು 18 ವರ್ಷದ ಮೇಲ್ಪಟ್ಟು. ವಿಶೇಷ ಏನಂದರೆ ಇದಕ್ಕೆ ಯಾವುದೇ ರೀತಿಯ ಈ ಸ್ಪರ್ಧೆಗೆ ಯಾವುದೇ ರೀತಿಯ ಪ್ರವೇಶ ಶುಲ್ಕ ಇರೋದಿಲ್ಲ. ಉಚಿತವಾಗಿ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸ್ಬೋದು. ಭಾಗವಹಿಸಿದೆಲ್ಲರಿಗೂ ಸಹ ನಾವು ಪ್ರಾತಿನಿಧ್ಯ ಪತ್ರವನ್ನು ಕೊಡ್ತೇವೆ. ವಿಜೇತರಿಗೆ ಪ್ರಶಸ್ತಿ ಪತ್ರವನ್ನು ನೀಡ್ತವೆ. ಬೆಳಗಿನ ಜಾವ ಉಪಹಾರ, ಮಧ್ಯಾಹ್ನ ಊಟದ ವ್ಯವಸ್ಥೆ ಇರುತ್ತೆ. ಸಂಜೆ ನಮ್ಮ ಕಾರ್ಯಕ್ರಮದ ಮುಂದಿನ ಹಂತವಾಗಿರ್ತಕ್ಕಂಥ 6ನೇ ಕರ್ನಾಟಕ ರಾಜ್ಯ ಯೋಗಾಸನ ಸ್ಪೋರ್ಟ್ಸ್ ಚಾಂಪಿಯನ್ಶಿಪ್ ಮುಂದುವರಿಯುತ್ತೆ. ಸುಮಾರು 700ರಿಂದ 800 ಕ್ರೀಡಾಪಟುಗಳು ಭಾಗವಹಿಸ್ತಾ ಇರತಕ್ಕಂಥ ಈ ಒಂದು ಸ್ಪರ್ಧೆಯಲ್ಲಿ ಬರುವ ಎಲ್ಲ ಯೋಗಪಟುಗಳಿಗೆ ಊಟ, ವಸತಿ, ಸರಳವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿರುತ್ತೆ. 22ನೇ ತಾರೀಕು ಬೆಳಗ್ಗೆ ತಾವು 9 ಗಂಟೆಗೆ ತಮ್ಮ ಹೆಸರುಗಳನ್ನು ನೋಂದಾವಣೆ ಮಾಡಿಕೊಳ್ಳಿಕ್ಕೆ, ಅಂದರೆ ಅಲ್ಲಿ ಬಂದು ತಾವು ತಮ್ಮ ಹೆಸರುಗಳನ್ನು ನೋಂದಾವಣೆ ಮಾಡಿಕೊಳ್ಳಿಕ್ಕೆ ಕೇಳಲಿಕ್ಕಾಗಿದೆ. ಯಾವುದೇ ಕಾರಣಕ್ಕೂ ಸ್ಪಾಟ್ ಎಂಟ್ರೀಸ್, ಅಂದರೆ ಅಲ್ಲಿ ಬಂದು ತಮ್ಮ ಹೆಸರು ನೋಂದಾವಣೆ ಮಾಡಿಕೊಳ್ಳಿಕ್ಕೆ ಅವಕಾಶ ಇರೋದಿಲ್ಲ. ತಾವು ಮುಂಚಿತವಾಗಿ ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡಿರಬೇಕು. ಜೊತೆಗೆ ಜಿಲ್ಲಾ ಸ್ಪರ್ಧೆಗಳಲ್ಲಿ ವಿಜೇತರಾಗಿರಬೇಕು. ಈಗಾಗಲೇ ಏನು ಎಲ್ಲ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಸ್ಪರ್ಧೆಗಳು ನಡೆದಿದೆ, ಆ ಜಿಲ್ಲಾ ಸ್ಪರ್ಧೆಗಳಲ್ಲಿ ವಿಜೇತರಾಗಿರಬೇಕು. ಇದು ವಿಶೇಷವಾಗಿರ್ತಕ್ಕಂಥ ಮಾಹಿತಿ. ಭಾನುವಾರ ಸಂಜೆ 4 ಗಂಟೆಗೆ ಮುಕ್ತಾಯ ಸಮಾರಂಭ ಇರುತ್ತೆ. ತಾವುಗಳೆಲ್ಲರೂ ಸಹ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸುವುದರ ಜೊತೆ ನಮ್ಮ ರಾಜ್ಯದ ಘನತೆಯನ್ನು ಮೇಲೆತ್ತಿ ಒಳ್ಳೆಯ ಫಲಿತಾಂಶವನ್ನು ನೀಡುವುದರ ಜೊತೆ ಮುಂದಿನ ತಿಂಗಳು ಸೆಪ್ಟೆಂಬರ್ 11ರಿಂದ 14 ಹಾಗೆ 28ರಿಂದ ಅಕ್ಟೋಬರ್ 1ರವರೆಗೆ ನಡೀತಾ ಇರತಕ್ಕಂಥ ರಾಷ್ಟ್ರೀಯ ಸ್ಪರ್ಧೆಯಲ್ಲಿ ಭಾಗವಹಿಸಿ ನಮ್ಮ ರಾಜ್ಯಕ್ಕೆ ಉತ್ತಮ ಒಂದು ಪ್ರಶಸ್ತಿಗಳನ್ನು ಬರುವಂತಹ ಒಂದು ಪ್ರದರ್ಶನವನ್ನು ತಾವೆಲ್ಲ ನೀಡಬೇಕಾಗಿ ಪ್ರಾರ್ಥನೆ ಮಾಡ್ತೇನೆ. ಇನ್ನು ನಿರ್ಣಾಯಕರುಗಳಿಗೆ ಮತ್ತೊಂದು ವಿಶೇಷ. ಈಗಾಗಲೇ ಆಯ್ಕೆಯಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯದ ನಿರ್ಣಾಯಕರುಗಳು ಏನು ತಾವು ಭಾಗವಹಿಸ್ತಾ ಇದ್ದೀರಾ, ತಮಗೆ ಈ ದಿನ ಸಂಜೆ ಮತ್ತು ಬುಧವಾರ ತಮಗೆ ಅಲ್ಲಿಯ ಕಾರ್ಯಕ್ರಮದ ಪೂರ್ಣ ಮಾಹಿತಿಯನ್ನು ನೀಡುತ್ತೆ. ಇವತ್ತೇ ಲಿಂಕ್ಗಳನ್ನು ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಮಾಡುತ್ತೆ. ಇದರ ಜೊತೆಯಲ್ಲೇ ಸ್ಪರ್ಧಿಗಳಿಗೆ ಒಂದು ಆನ್ಲೈನ್ ಮೀಟಿಂಗನ್ನು ಪೋಷಕರ ಜೊತೆ ವ್ಯವಸ್ಥೆ ಮಾಡಿದೆ. ಅದನ್ನು ನಿಮಗೆ ಲಿಂಕನ್ನು ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಇರುತ್ತೆ. ಯಾರ್ಯಾರು ಈ ನಮ್ಮ ರಾಜ್ಯ ಸ್ಪರ್ಧೆಯಲ್ಲಿ ಭಾಗವಹಿಸ್ತಕ್ಕಂಥ ಜಿಲ್ಲೆಯಿಂದ ಆಯ್ಕೆಯಾದ ಕ್ರೀಡಾಪಟುಗಳು ಹೆಚ್ಚಿನ ಮಾಹಿತಿಗಾಗಿ ಕರ್ನಾಟಕ ಯೋಗಾಸನ ಕ್ರೀಡಾ ಸಂಸ್ಥೆಯ ಪದಾಧಿಕಾರಿಗಳನ್ನು ಸಂದರ್ಶಿಸಿ ಅವರ ಮೂಲಕ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ. ತಮ್ಮೆಲ್ಲರಲ್ಲಿ ಮತ್ತೊಮ್ಮೆ ವಿನಂತಿ, ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ, ಎಲ್ಲ ನಿರ್ಣಾಯಕರು ಯಾರ್ಯಾರು ಆಯ್ಕೆ ಆಗಿರ್ತೀರ ತಮ್ಮ ಸಮಯವನ್ನು ಇದಕ್ಕೆ ಸರಿಯಾಗಿ ನೀಡುವುದರ ಜೊತೆ ತಮ್ಮ ಏನು ಆ ಆಯ್ಕೆಯ ಒಂದು ಮಹತ್ವವನ್ನು ಅರಿತು ಉತ್ತಮವಾಗಿರ್ತಕ್ಕಂಥ ನ್ಯಾಯಕತ್ವ ನೀಡುವುದರ ಜೊತೆ ಎಲ್ಲ ಕ್ರೀಡಾಪಟುಗಳು ಪೋಷಕರಲ್ಲಿ ವಿನಂತಿ, ತಾವು ಸಂಯಮದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಜೊತೆ ಕಾರ್ಯಕ್ರಮಕ್ಕೆ ಯಶಸ್ವಿಯನ್ನು ಕೊಟ್ಟು ತಾವುಗಳು ಈ ಒಂದು ಮಕ್ಕಳನ್ನು ಉರಿದುಂಬಿಸಿ ಕಳಿಸ್ಬೇಕಾಗಿ ಕೇಳ್ಕೊಳ್ತೇನೆ. ಕ್ರೀಡಾಪಟುಗಳು ಜಿಲ್ಲೆಯ ವ್ಯವಸ್ಥಾಪಕರುಗಳಿಂದ ತಾವು ಸ್ಪರ್ಧೆಯಲ್ಲಿ ಭಾಗವಹಿಸ್ಬೋದು. ಪೋಷಕರಿಗೆ ನೋಡಲಿಕ್ಕೆ ಅಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇರುತ್ತೆ. ಆದರೆ ಯಾವುದೇ ಊಟ ಮತ್ತು ವಸತಿಯ ವ್ಯವಸ್ಥೆ ಇರೋದಿಲ್ಲ ಪೋಷಕರಿಗೆ. ಇನ್ನು ಬರುವ ಎಲ್ಲ ಕ್ರೀಡಾಪಟುಗಳಿಗೆ ಹಾಗೂ ತರಬೇತುದಾರರಿಗೆ ಹಾಗೂ ತಂಡದ ಮ್ಯಾನೇಜರ್ಗಳಿಗೆ ಹಾಗೂ ನಮ್ಮೆಲ್ಲ ನಿರ್ಣಾಯಕರುಗಳಿಗೆ, ಆಹ್ವಾನಿತರಿಗೆ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟದ ವ್ಯವಸ್ಥೆ ಇರುತ್ತೆ. ದಯವಿಟ್ಟು ಎಲ್ಲರೂ ಸಹಕರಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಡ್ಬೇಕಾಗಿ ಕರ್ನಾಟಕ ಯೋಗಾಸನ ಕ್ರೀಡಾ ಸಂಸ್ಥೆ ಪರವಾಗಿ ಹಾಗೂ ಏನು ನಮ್ಮ ಆಡಳಿತ ಮಂಡಳಿಯ ಪರವಾಗಿ ನಮ್ಮ ಎಲ್ಲ ಸಮಸ್ತ
ಸಹಯೋಗದ ಸಂಸ್ಥೆಗಳ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ತಮ್ಮಲ್ಲಿ ಮತ್ತೊಂದು ವಿನಂತಿ, ತಾವು ಯಾರ್ಯಾರೋ ಭಾಗವಹಿಸ್ತಾ ಇದ್ದೀರಾ, ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಅದನ್ನು ಕ್ಲೀನಾಗಿ ಫಿಲ್ ಮಾಡಿ. ಚಿತ್ತಾಗ್ತಕ್ಕಂಥ ಅಪ್ಲಿಕೇಶನ್ ಫಾರ್ಮ್ಗಳನ್ನ ನಾವು ಅಲೋ ಮಾಡೋದಿಲ್ಲ, ಕ್ಲೀನಾಗಿ ಬರೀಬೇಕು. ಅದರಲ್ಲಿ ವಿಶೇಷವಾಗಿ ಮಹಿಳಾ ಮತ್ತು ಅಥವಾ ಪುರುಷ ಇದು ಪರ್ಟಿಕ್ಯುಲರ್ ಆಗಿರಬೇಕು. ಜೊತೆಗೆ ಯಾವ ಈವೆಂಟು, ಆರ್ಟಿಸ್ಟಿಕ್ಕಾ, ಟ್ರೆಡಿಷನಲ್ಲಾ, ರಿದಮಿಕ್ ಪೇರಾ ಅಥವಾ ಇಂಡಿವಿಜುವಲ್ 6ಅಲ್ಲಿ ಫ್ರಂಟ್ ಬ್ಯಾಕ್ ಬೆಂಡಿಂಗು, ಇದನ್ನು ಕ್ಲೀನಾಗಿ ಮೆನ್ಷನ್ ಮಾಡಬೇಕು. ಯಾವುದೇ ಒಂದು ಚಿತ್ತಾಗಿದ್ದಲ್ಲಿ ನಾವು ಆ ಒಂದು ಪ್ರವೇಶ ಪತ್ರವನ್ನು ನಾವು ಅದನ್ನು ತೆಗೆದುಕೊಳ್ಳೋದಿಲ್ಲ. ಮತ್ತು ತಮ್ಮ ಆಸನಗಳ ಪಟ್ಟಿಯನ್ನು ಏನು ನಾವು ಸೆಮಿಫೈನಲ್ ಮತ್ತು ಫೈನಲ್ ಮಾಡ್ತಾಯಿದ್ದೀವಿ, ಆ ಆಸನಗಳ ಹೆಸರುಗಳನ್ನು ತಾವು ಮೊದಲೇ ನಮ್ಮ ಅಲ್ಲಿಯ ಸ್ಟೇಜ್ ಮ್ಯಾನೇಜರ್ಗೆ ಕೊಟ್ಟು ಸ್ಪರ್ಧೆಯಲ್ಲಿ ಭಾಗವಹಿಸ್ತಕ್ಕಂಥ ವ್ಯವಸ್ಥೆ ಇರುತ್ತೆ. ಹಾಗಾಗಿ ತಮ್ಮ ಅಪ್ಲಿಕೇಶನ್ನ ಜೊತೆಯಲ್ಲೇ ತಾವು ಆಸನಗಳ ಪಟ್ಟಿಯನ್ನು ಸಹ ನೀಡಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಬೇಸ್ ವ್ಯಾಲ್ಯೂ ಆಸನಗಳಿಗೆ ವಿಶೇಷವಾಗಿ ಪ್ರಾಮುಖ್ಯತೆ. ನಾವು ಈ ಒಂದು ಕ್ವಾರ್ಟರ್ ಫೈನಲ್ ಟ್ರೆಡಿಷನಲ್ಲಿ ಡಿವರೆಗೆ ABCD ಡಿವರೆಗೆ ಡಿಗೆ ಹೆಚ್ಚಿನ ಮಹತ್ವ ಇರುತ್ತೆ. ಹಾಗೆ ಫೈನಲಲ್ಲಿ ABCDE ಪ್ರಾಮುಖ್ಯತೆಯನ್ನು ನೀಡ್ತೇವೆ. ತಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ, ಹೆಚ್ಚಿನ ಮಾಹಿತಿಗಾಗಿ ಕರ್ನಾಟಕ ಯೋಗಾಸನ ಕ್ರೀಡಾ ಸಂಸ್ಥೆಯ ಪದಾಧಿಕಾರಿಗಳನ್ನು ಅಥವಾ ಜಿಲ್ಲಾ ಸಂಯೋಜಕರುಗಳನ್ನು ನೀವು ಸಂಪರ್ಕಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ. ಧನ್ಯವಾದ. ಶುಭ ದಿನ.